ಹಾಯ್ ಸ್ಟೂಡೆಂಟ್ಸ್, ಕಳೆದ ತರಗತಿಯಲ್ಲಿ ನಾವೆಲ್ಲ ನಿರ್ದೇಶಾಂಕ ರೇಖಾಗಣಿತದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹಾಗಾದರೆ ಇವತ್ತಿನ ತರಗತಿನಲ್ಲಿ ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಲಿಸನ್, 9ನೇ ತರಗತಿಯಲ್ಲಿ ನಾವೆಲ್ಲ ಕ್ಷಿತಿಜ ದೂರ ಅಂದ್ರೆ ಏನು, ಲಂಬ ದೂರ ಅಂದ್ರೆ ಏನು, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ದೂರದ ಸೂತ್ರ ಅಂದ್ರೆ ಏನು ಮತ್ತು ಭಾಗ ಪ್ರಮಾಣ ಸೂತ್ರ ಅಂದ್ರೆ ಏನು ಮತ್ತು ತ್ರಿಭುಜದ ವಿಸ್ತೀರ್ಣ ಸೂತ್ರ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಅಂದರೆ 10ನೇ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಲಿಸನ್, ನಿರ್ದೇಶಾಂಕ ರೇಖಾಗಣಿತ ಅನ್ನುವ ಶಬ್ದ ನಮಗೆ ಹೇಗೆ ಉಟ್ಕೊಳ್ತು ಅಂತ ಹೇಳಿದ್ರೆ, ರೇಖಾಗಣಿತದ ಆಕೃತಿಗಳನ್ನು ನಾವು ಬೀಜಗಣಿತೀಯ ಸಾಧನದಿಂದ ಅಂದರೆ ಬೀಜಗಣಿತವನ್ನು ಬಳಸ್ಕೊಂಡು ರೇಖಾಗಣಿತ ಆಕೃತಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ನಾವು ಬರ್ತಾ ಇದ್ದೀವಿ. ಸೊ ಅದಕ್ಕೆ ನಿರ್ದೇಶಾಂಕ ರೇಖಾಗಣಿತ ಬಹಳ ಪ್ರಮುಖವಾಗಿ ನಮಗೆ ಬೇಕಾಗುತ್ತೆ. ಸೊ ಹಾಗಾದರೆ ನಿರ್ದೇಶಾಂಕ ರೇಖಾಗಣಿತ ಎಲ್ಲಿ ಉಪಯೋಗಿಸ್ಕೊಳ್ತೀವಿ ನಾವು? ಸಮುದ್ರಯಾನ, ಜಿಯೋಗ್ರಫಿ, ಇಂಜಿನಿಯರಿಂಗ್ ಹಾಗೆ ಕಲೆಗಳಂತಹ ಹಲವಾರು ಈ ಭಾಗಗಳಲ್ಲಿ ನಾವು ಇದನ್ನು ಉಪಯೋಗಿಸ್ತಾ ಬಂದಿದ್ದೀವಿ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ದೂರ ಸೂತ್ರ ಹೇಗೆ ಬರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಲಿಸನ್, ಇಲ್ಲಿ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ನಿಮಗೆ ಕಾಣ್ತಾ ಇದೆ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ನಮಗೆ ಕಾಣ್ತಾ ಇದೆ. ಸೊ ಇದರ ಪ್ರಕಾರ ಈ ಪಾಯಿಂಟ್ ನಾನು ಪಿ ಅಂತ ಚೂಸ್ ಮಾಡ್ತೀನಿ, ಇದನ್ನು ಕ್ಯೂ ಅಂತ ಚೂಸ್ ಮಾಡ್ತೀನಿ. ಇಲ್ಲಿ ಪಿ ಅನ್ನುವಂಥ ಒಂದು ನಿರ್ದೇಶಾಂಕದಲ್ಲಿ ಎಕ್ಸ್ ಮತ್ತು ವೈ ಎರಡೂ ಬೆಲೆಗಳಿರೋದನ್ನು ನಮಗೆ ಗೊತ್ತಿದೆ. ಸೊ ಇದನ್ನು x1 y1 ಇದನ್ನು x2 y2 ಅಂತ ಅಂದ್ಕೊಳ್ತೀವಿ. ಸೊ ಅದರ ಪ್ರಕಾರ ಈ ಕೋಆರ್ಡಿನೇಟ್ ಸಿಸ್ಟಮಿಂದ ನನಗೆ ಈ ದೂರದ ಸೂತ್ರ ಹೇಗೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಪಿ ಕ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಹೇಗೆ ಬರುತ್ತೆ ಹಾಗಾದರೆ? ಲಿಸನ್, ಎಕ್ಸ್ ಆಕ್ಸಿಸ್ನಲ್ಲಿ ಈ ಆರಲ್ಲಿ ಬರ್ತಕ್ಕಂಥದ್ದನ್ನು, ಇದು ಎಕ್ಸ್ ಆಕ್ಸಿಸ್ ಅಂದರೆ ಇದನ್ನು ನಾನು x1 ಅಂತ ಅಂದ್ಕೊಳ್ತೀನಿ. ಹಾಗೆ ಈ ಬಿಂದುವನ್ನು ನಾನು x2 ಅಂತ ಅಂದ್ಕೊಳ್ತೀನಿ. ಸೊ ಅದೇ ರೀತಿಯೇ ಹಾಗೆ ಇದನ್ನು ಕೂಡ ವೈ ಆಕ್ಸಿಸಲ್ಲಿ ಇದನ್ನು ಸೇರುತ್ತಲ್ಲ, ಇದನ್ನು ನಾನು y1, ಹಾಗೆ ಈ ಬಿಂದುವನ್ನು ನಾನು ಅಂದ್ಕೊಳ್ತೀನಿ y2 ಅಂತ ಅಂದ್ಕೊಳ್ತೀನಿ. ಸೊ ನಮಗೆ ಪೈಥಾಗರಸ್ ಪ್ರಮೇಯ ಗೊತ್ತಿದೆ. ಸೊ ಹಾಗಾದರೆ ಈ ಪಿ ಕ್ಯೂ ಟಿ ಇದು ಒಂದು ಲಂಬಕೋನ ತ್ರಿಭುಜವಾ? ಖಂಡಿತವಾಗಿ ಹೌದು. ಸೊ ಲಂಬಕೋನ ತ್ರಿಭುಜದಲ್ಲಿ ಪಿ ಕ್ಯೂ ಅನ್ನೋದು ವಿಕರ್ಣವಾಗುತ್ತೆ. ಅಂದರೆ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಟಿ ಸ್ಕ್ವೇರ್ ಪ್ಲಸ್ ಕ್ಯೂ ಟಿ ಸ್ಕ್ವೇರ್ ಅಂತ ಬರ್ಕೊಳ್ಬೋದು. ಹೇಗೆ ಬರ್ಕೊಳ್ಬೋದು? ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಟಿ ಸ್ಕ್ವೇರ್ ಪ್ಲಸ್ ಕ್ಯೂ ಟಿ ಸ್ಕ್ವೇರ್ ಅಂತ ಬರ್ಕೊಳ್ಬೋದು ಅಲ್ವಾ? ಸೊ ಇದನ್ನು ನಾನು ಅಪ್ಲೈ ಮಾಡ್ತಾ ಬಂದರೆ ಈಗ ಪಿ ಕ್ಯೂ ಸ್ಕ್ವೇರ್ ನನಗೆ ಬೇಕಾಗಿದೆ. ಸೊ ಅಂದರೆ ಪಿ ಮತ್ತು ಕ್ಯೂ ನಡುವಿನ ದೂರವನ್ನು ನಾನು ಕಂಡುಹಿಡಿಬೇಕಾಗಿದೆ. ಪಿ ಮತ್ತು ಕ್ಯೂ ನಡುವಿನ ದೂರವನ್ನು ಕಂಡುಹಿಡಿಬೇಕಾಗಿದೆ. ಸೊ ಹಾಗಾದರೆ ಈ ಸೂತ್ರ ಬರೋದಕ್ಕೆ ಹೇಗೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ, ಪಿ ಟಿ ಸ್ಕ್ವೇರ್ ಅಂತ ಹೇಳಿದ್ರೆ ಪಿ ಟಿ ನಮಗೆ ಬೇಕಾಗಿದೆ. ಪಿ ಟಿ ಅಂದರೆ ಆರ್ ಎಸ್ ಬೇಕಾಗುತ್ತೆ. ಆರ್ ಎಸ್ ಅಂತ ಹೇಳಿದರೆ x1 ಇಂದ x2 ಇರ್ತಕ್ಕಂಥ ದೂರ ನಮಗೆ ಬೇಕು. ಸೊ ಇದು 0 ಅನ್ನುವಂಥದ್ದು ಮೂಲ ಬಿಂದು. ಸೊ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ದೂರ x1, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ದೂರ x2. ಸೊ ಹಾಗಾದರೆ x2ನಲ್ಲಿ x1ನ ಕಳೆದ್ರೆ ನನಗೆ ಉಳ್ಕೊಳ್ತಕ್ಕಂಥದ್ದು ಏನು? ಈ ಆರ್ ಎಸ್ ಉಳ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಪಿ ಟಿ ಉಳಿಯುತ್ತೆ ನಮಗೆ. ಸೊ ಅದಕ್ಕೆ ನಾನು ಹೀಗೆ ಬರ್ಕೊಳ್ಬೋದು, ಇದನ್ನು x2 ಮೈನಸ್ x1 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ತೀನಿ. ಸೊ ಹಾಗೆ ಕ್ಯೂ ಟಿ ಕೂಡ ಅಷ್ಟೇ, 0ಇಂದ ಇಲ್ಲಿಗಿರ್ತಕ್ಕಂಥ ದೂರ y1, 0ಇಂದ ಈ ಬಿಂದುಗಿರೋ ದೂರ y2. ಸೊ ನಮಗೆ y2 ಮತ್ತು y1 ಇವೆರಡರ ನಡುವೆ ದೂರ ಬೇಕಾಗಿರೋದ್ರಿಂದ y2ನಲ್ಲಿ y1ನ ಕಳೆದ್ರೆ ನನಗೆ ಈ ದೂರ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾನು ಇದನ್ನು ಹೇಗೆ ಬರ್ಕೊಳ್ಬೋದು? y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ತೀನಿ. ಸೊ ಇದರ ಪ್ರಕಾರ ಪಿ ಕ್ಯೂ ಹಾಗೆ ಇರಲಿ, ಸ್ಕ್ವೇರ್ ರೂಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಓಕೆ, ಈ ಸೂತ್ರವನ್ನು ನಾವು ದೂರ ಸೂತ್ರ ಅಂತ ಹೇಳ್ತೀವಿ. ಹಾಗಾದರೆ ಈ ಒಂದು ಸೆಷನ್ನಲ್ಲಿ ನಾವು ದೂರ ಸೂತ್ರವನ್ನು ಉಪಯೋಗಿಸಿಕೊಂಡು ಕೆಲವು ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋಣ. ಅದರಲ್ಲಿ ಮೊದಲನೆಯ ಪ್ರಶ್ನೆ ಹೀಗಿದೆ: ಕೆಳಗಿನ ಬಿಂದುಗಳ ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಎಂದು ಕೊಟ್ಟಿದ್ದಾನೆ. ಸೊ ಹಾಗಾದರೆ ಇದು ಒಂದು ಬಿಂದು, ಇದು ಒಂದು ಬಿಂದು. ಸೊ ಇದರಲ್ಲಿ ಮೊದಲನೇದರಲ್ಲಿ 2 ಅನ್ನೋದು ಎಕ್ಸ್, 3 ಅನ್ನುವಂಥದ್ದು ವೈ. ಹಾಗಾದರೆ ಇದನ್ನು 4 ಅನ್ನುವಂಥದ್ದು ಎಕ್ಸು, 1 ಅನ್ನುವಂಥದ್ದು ವೈ. ಸೊ 2 ಬಿಂದುಗಳಿರೋದ್ರಿಂದ ನಾನು ಇದನ್ನು ಹೀಗೆ ಬರ್ಕೊಳ್ತೀನಿ. ಇದನ್ನು x1 y1, ಇದನ್ನು x2 y2 ಅಂತ ಗುರುತಿಸ್ಕೊಳ್ಳೋದಾದರೆ, ಈ ಕೆಳಗಿನ ಬಿಂದುಗಳ ಜೋಡಿಗಳ ನಡುವಿನ ದೂರ ಅಂತ ಹೇಳಿದ್ದಾರೆ. ಸೊ ಲಿಸನ್, ಈ 2 ಬಿಂದುಗಳು ಹೀಗಿದೆ. ಇದನ್ನು ಎ, ಇದನ್ನು ಬಿ. ಸೊ ಎ ಏನು ಕೊಟ್ಟಿದ್ದಾನೆ ಅವನು 2, 3, ಹಾಗೆ ಬಿ 4, 1. ಸೊ ಅದರ x1 y1 x2 y2 ನಮ್ಗೆ ಗೊತ್ತು. ಸೊ ಈ ದೂರವನ್ನು ನಾನು ಕಂಡುಹಿಡಿಬೇಕು. ಸೊ ದೂರದ ಸೂತ್ರ ನಮಗೆ ಗೊತ್ತಿದೆ.
ಎ ಬಿ ಅಂತ ಬರ್ಕೊಳ್ಬೋದು ಅಥವಾ ಡಿ ಅಂತ ಬರ್ಕೊಳ್ಬೋದು. ಎ ಬಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಇದಕ್ಕೆ ಅಪ್ಲೈ ಮಾಡೋಣ ವ್ಯಾಲ್ಯೂಸ್ನ. x2 ಮೈನಸ್ x1 ಅಂದರೆ ಇಲ್ಲಿ x1 ಇದು x2. ಸೊ 4 ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಅಂತ ಹೇಳಿದ್ರೆ 1 ಮೈನಸ್ 3 ಹೋಲ್ ಸ್ಕ್ವೇರ್. ಸೊ ಏನಾಗುತ್ತೆ ಇದು ಸ್ಕ್ವೇರ್ ರೂಟ್ ಆಫ್ 4ರಲ್ಲಿ 2 ಕಳೆದ್ರೆ 2 ಸ್ಕ್ವೇರ್ ಪ್ಲಸ್ 1 ಮೈನಸ್ 3 ಅಂತ ಹೇಳಿದ್ರೆ ಮೈನಸ್ 2 ಸ್ಕ್ವೇರ್. ಸೊ ನೆಕ್ಸ್ಟ್ 2 ಸ್ಕ್ವೇರ್ ಅಂತ ಹೇಳಿದ್ರೆ 4 ಮೈನಸ್ 2ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗುತ್ತೆ, ಅದು ಕೂಡ 4. 4 ಪ್ಲಸ್ 4 ರೂಟ್ 8 ಈಸ್ ಈಕ್ವಲ್ ಟು 4 ಇಂಟು 2 ಅಂತ ಬರ್ಕೊಳ್ಬೋದು. ಸೊ ಇದನ್ನು ಸರಳೀಕರಿಸಿದ್ರೆ 2 ರೂಟ್ 2 ಆಗುತ್ತೆ. ಸೊ ಹಾಗಾದರೆ ಎ ಮತ್ತು ಬಿ ನಡುವಿನ ದೂರ 2 ರೂಟ್ 2 ಅಂತ ನಾನು ಊಹಿಸ್ಬೋದು. ಸೊ ಹಾಗೆ ಎರಡನೇ ಪ್ರಶ್ನೆ ಹೇಗಿದೆ, -5, 7 -1, 3 ಅಂತ ಕೊಟ್ಟಿದ್ದಾನೆ. ಸೊ ನಾನು ಇದನ್ನು ಕೂಡ ಹೇಗೆ ಬರ್ಕೊಳ್ತೀನಿ, ಪಿ ಅಂತ ಅಂದ್ಕೊಳ್ತೀನಿ ಈ ಪಾಯಿಂಟನ್ನು. -5, 7 ಹಾಗೆ ಇದನ್ನು ಕ್ಯೂ ಅಂದ್ಕೊಂಡ್ರೆ -1, 3. ಸೊ ಹಾಗೆ ಇದೇನಾಗುತ್ತೆ x1 y1 x2 y2. ಓಕೆ, ಇಲ್ಲಿ ದ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಕ್ಯೂ ಅಥವಾ ಪಿ ಕ್ಯೂನ ದೂರ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ನಮಗೆ ಸೂತ್ರ ಗೊತ್ತಿದೆ, x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಅಪ್ಲೈ ಮಾಡಲಾ ಹೇಳಿ. x2 ಏನು ಕೊಟ್ಟಿದ್ದಾನೆ ಅವನು, -1 -5 ಇದೆ. ಸೊ ಈ ಮೈನಸ್ಸು ಸೂತ್ರದಲ್ಲಿರ್ತಕ್ಕಂಥದ್ದು, -5ರಿಂದ ಅದನ್ನ ಪ್ರತ್ಯೇಕವಾಗಿ ಒಂದು ಸತಿ ಬ್ರಾಕೆಟಲ್ಲಿ ಬರ್ಕೊಳ್ತೀವಿ. ಈಗ ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತ ಹೇಳಿದ್ರೆ 3 ಮೈನಸ್ ಇದೆ, ಇಲ್ಲಿ ಇಲ್ಲ, ಸೊ ಹಾಗೆ ಬರ್ಕೊಳ್ತೀನಿ, ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ನೆಕ್ಸ್ಟ್ ಇದನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಸ್ಕ್ವೇರ್ ರೂಟ್ ಆಫ್ -1 ಹಾಗೆ ಇರಲಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 5 ಹೋಲ್ ಸ್ಕ್ವೇರ್ ಪ್ಲಸ್ 3 ಮೈನಸ್ 7 ಅಂದರೆ 7ರಲ್ಲಿ 3ನ ಕಳೆದ್ರೆ ನಮ್ಗೆ ಉಳ್ಕೊಳ್ತಕ್ಕಂಥದ್ದು 4, ಆದರೆ ದೊಡ್ಡ ಅಂಕಿ 7 ಆಗಿರೋದ್ರಿಂದ -4 ಉಳಿಯುತ್ತೆ ಸ್ಕ್ವೇರ್. ಸೊ ನೆಕ್ಸ್ಟು -1 ಪ್ಲಸ್ 5 ಏನಾಗುತ್ತೆ 4 ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್, ಇದು ಮೈನಸ್ ಇರ್ತಕ್ಕಂಥ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ ಪ್ಲಸ್ ಆಗುತ್ತೆ. ಸೊ 4 ಸ್ಕ್ವೇರ್ ಅಂತ ಹೇಳಿದ್ರೆ ಸೊ ಅದು 4 ಸ್ಕ್ವೇರ್ ಅಂತಲೇ ಬರ್ಕೊಳ್ತೀನಿ. ಸೊ 16 ಪ್ಲಸ್ 16 ಈಸ್ ಈಕ್ವಲ್ ಟು 32. ಸೊ 32 ಹೇಗೆ ಬರ್ಕೊಳ್ಬೋದು ನಾನು, 16 ಇಂಟು 2 ಅಂತ ಬರಿಬೋದಾ. ಸೊ ಹಾಗಾದರೆ 16ನ ಹೊರಗಡೆ ತೆಗೆದುಕೊಂಡ್ರೆ 4 ರೂಟ್ 2. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕೆಳಗಿನ ಬಿಂದುಗಳ ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಸೊ ಇದನ್ನು ಹಾಗೆ ಕೊಟ್ಟಿದ್ದಾನೆ, ಇಲ್ಲಿ ವ್ಯಾಲ್ಯೂಸ್ ಬದಲು ಆಲ್ಫಾಬೆಟ್ಸ್ ಕೊಟ್ಟಿದ್ದಾನೆ ಅಷ್ಟೇ. ಇದನ್ನು ಕೂಡ ನಾವು ಹಾಗೆ ಮಾಡ್ಬೋದು. ಲಿಸನ್, ಇದನ್ನು ಕೂಡ ನಾನೇನು ಅಂದ್ಕೊಳ್ತೀನಿ, ಪಿ ಆಫ್ ಎ ಕಮ ಬಿ ಹಾಗೆ ಕ್ಯೂ ಆಫ್ ಮೈನಸ್ ಎ ಕಮ ಮೈನಸ್ ಬಿ ಅಂತ ಬರ್ಕೊಳ್ತೀವಿ. ಸೊ ಲಿಸನ್, ಇಲ್ಲೂ ಕೂಡ ಅಷ್ಟೇ, x1 y1 x2 y2. ಇಲ್ಲಿ ಪಿ ಕ್ಯೂನ ದೂರ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಈಗ ಸ್ಕ್ವೇರ್ ರೂಟ್ ಆಫ್ x2ನಲ್ಲಿ ಏನಿದೆ ಮೈನಸ್ ಎ, ಮೈನಸ್ ಇದೆ ಮೈನಸ್ ಬರ್ಕೊಳ್ತೀನಿ, x1ನಲ್ಲಿ ಏನಿದೆ ಎ ಸ್ಕ್ವೇರ್ ಪ್ಲಸ್ y2ನಲ್ಲಿ ಏನಿದೆ ಮೈನಸ್ ಬಿ ಇದೆ, ಮೈನಸ್ y1ನಲ್ಲಿ ಏನಿದೆ ಪ್ಲಸ್ ಬಿ ಇದೆ, ಸ್ಕ್ವೇರ್ ಬರ್ಕೊಳ್ತೀನಿ. ನೆಕ್ಸ್ಟ್ ಮೈನಸ್ ಎ ಏನಾಗುತ್ತೆ, ಮೈನಸ್ 2a ಸ್ಕ್ವೇರ್ ಆಗುತ್ತೆ. ಹಾಗೆ ಮೈನಸ್ ಬಿ ಮೈನಸ್ 2b ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ 2a ಸ್ಕ್ವೇರ್ ಅಂದರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ, 2 4 ಆಗುತ್ತೆ. ಸೊ 4a ಸ್ಕ್ವೇರ್, ಇದು ಮೈನಸ್ ಕೂಡ ಇಲ್ಲೂ ಪ್ಲಸ್ ಆಗುತ್ತೆ, ಆಗ 4b ಸ್ಕ್ವೇರ್. ಈಗ ಸ್ಕ್ವೇರ್ ರೂಟ್ ಆಫ್ 4ನ ಕಾಮನ್ ತೆಗಿಲ್ಲ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಈಗ 4ನ ಹೊರಗಡೆ ತೆಗೆದ್ರೆ
2 ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇದು ಆ ಎರಡು ಬಿಂದುಗಳ ನಡುವಿನ ದೂರವಾಗ್ತದೆ. ಸೊ ಹಾಗಾದರೆ ಎರಡನೇ ಪ್ರಶ್ನೆಗೆ ಹೋಗೋಣ. 0,0 ಮತ್ತು 36,15 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ನಿಮಗೀಗ ವಿಭಾಗ 7.2ರಲ್ಲಿ ಚರ್ಚಿಸಲಾದ ಎ ಮತ್ತು ಬಿ ನಗರಗಳ ನಡುವಿನ ಅಂತರವನ್ನು ಕಂಡುಹಿಡಿಯಬಹುದೇ ಅಂತ ಕೇಳ್ತಾ ಇದೆ. ಸೊ 0,0 ಅಂತ ಹೇಳಿದ್ರೆ ಒಂದು ನಿರ್ದೇಶಾಂಕ ವ್ಯವಸ್ಥೆನಲ್ಲಿ ಇದು ವೈ ಆಕ್ಸಿಸ್ ನಮಗೆ ಗೊತ್ತಿದೆ, ಇದು ಎಕ್ಸ್ ಆಕ್ಸಿಸ್, ಇದು x1 x ಡ್ಯಾಶ್ y1 y ಡ್ಯಾಶ್. ಸೊ y ಮತ್ತು y ಡ್ಯಾಶ್ ನಡುವೆ ಇದನ್ನು ನಾನು ಮೂಲ ಬಿಂದು ಅಂತ ಹೇಳ್ತೀನಿ. ಸೊ ಆಗ ಇದರಲ್ಲಿ x ಮತ್ತು y ನ ಬೆಲೆ 0,0 ಇರ್ತದೆ. ಸೊ ಆಗ ನಾನು ನೇರವಾಗಿ ಮೂಲ ಬಿಂದು ಮತ್ತು ಮತ್ತೊಂದು ಬಿಂದುಗಿರ್ತಕ್ಕಂಥ ದೂರವನ್ನು ನಾನು ಹೇಗೆ ಕಂಡುಹಿಡಿಬೋದು ಅಂತ ಹೇಳಿದ್ರೆ, ನೇರವಾಗಿ ಇದನ್ನು P ಅಂತ ಭಾವಿಸೋದಾದರೆ, ಇದನ್ನು O ಅಂತ ಭಾವಿಸೋದಾದರೆ ಡೈರೆಕ್ಟಾಗಿ ಹೇಗೆ ಬರ್ಕೊಳ್ಬೋದು, ದ ಡಿಸ್ಟೆನ್ಸ್ ಬಿಟ್ವೀನ್ ಒ ಪಿ ಈಸ್ ಈಕ್ವಲ್ ಟು ಒಂದೇ ಬಿಂದು ಆಗಿರೋದು ಏನು ಬರ್ಕೋಬೋದು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಹೇಳಿ ಬರೋದು. ಈ ಸೂತ್ರವನ್ನು ನಾನು ಬಳಸ್ಕೊಳ್ಬೋದು. ಸೊ ಹಾಗಾದರೆ ಇದು ಮೂಲ ಬಿಂದು ಅಲ್ವಾ. ಸೊ ಇದನ್ನು O ಎಷ್ಟು ಕೊಟ್ಟಿದ್ದಾನೆ, 0,0. P ಎಷ್ಟು ಕೊಟ್ಟಿದ್ದಾನೆ, 36,15. ಹಾಗಾದರೆ ಇದನ್ನು ನಾವು ನೆಗ್ಲೆಕ್ಟ್ ಮಾಡೋಣ, ಇದನ್ನು ಮಾತ್ರ ಕನ್ಸಿಡರ್ ಮಾಡೋಣ. ಮಾಡಿದಾಗ ಏನಾಗುತ್ತೆ, ಒ ಪಿಯ ದೂರ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ರೆ 36 ಸ್ಕ್ವೇರ್ ಆಗುತ್ತೆ, ಪ್ಲಸ್ ವೈ ಸ್ಕ್ವೇರ್ ಅಂತ ಹೇಳಿದ್ರೆ 15 ಸ್ಕ್ವೇರ್. 36 ಸ್ಕ್ವೇರ್ ಅಂತ ಹೇಳಿದ್ರೆ ಏನು, 36 ಇಂಟು 36 ಎಷ್ಟು ಬರುತ್ತೆ, 6 36 ಹೆಚ್ಚ 3 6 3 18 18 3 21 6 3 18 ಹೆಚ್ಚ 1 3 3 9 10 6 9 2 0 2 1296 ಬರುತ್ತೆ. 1296 ಪ್ಲಸ್ 15 ಸ್ಕ್ವೇರ್ ಅಂತ ಹೇಳಿದ್ರೆ 225. ಸೊ ಹಾಗಾದ್ರೆ ಇವೆರಡನ್ನು ಕೂಡಬೇಕಲ್ವ. ಇವಾಗ 6 ಮತ್ತು 5 ಕೂಡಿದ್ರೆ 11ಕ್ಕೆ 1 10 ಆಗುತ್ತೆ, 10 2 12ಕ್ಕೆ 2 ಹೆಚ್ಚ 1 3 3 2 5 1 1521 ಬರುತ್ತೆ. ಸೊ ಹಾಗಾದ್ರೆ ಈಗ 1521 ನಾನು ಸರಳೀಕರಿಸಿದ್ರೆ ಹೇಗೆ ಬರುತ್ತೆ, 1521 ಇದನ್ನು ಸರಳೀಕರಿಸ್ತಾ ಇದ್ದೀನಿ. 3ರಿಂದ ಭಾಗ ಆಗುತ್ತೆ, 3 5 15 0 3 7 21. ಸೊ ಮತ್ತೊಂದು ಸರಿ 3ರಿಂದ ಭಾಗ ಆಗುತ್ತೆ ನೋಡೋಣ, 3 1 3 2 ಉಳಿಯುತ್ತೆ 20 ಆಗುತ್ತೆ, 3 5 15 3 6 18 ಇನ್ನೆರಡು ಉಳಿಯುತ್ತೆ 27 ಆಗುತ್ತೆ, 3 9 27. ಸೊ 169 13ರಿಂದ ನಿಶೇಷವ ಭಾಗ ಆಗುತ್ತಲ್ವ, 13 13 169. ಸೊ ಹಾಗಾದರೆ ಇದನ್ನು ನಾನು ಹೇಗೆ ಬರ್ಕೊಳ್ಬೋದಪ್ಪ, 3 ಇಂಟು 13 ಇಂಟು 13 ಬರೀಬೋದಾ. ಸೊ ಇದನ್ನು 3 ಸ್ಕ್ವೇರ್ ಇಂಟು 13 ಸ್ಕ್ವೇರ್ ಅಂತ ಬರ್ಕೊಳ್ಬೋದು ಅಲ್ವಾ. ಸೊ ಹಾಗಾದರೆ ಆ ಥರ ಬರ್ಕೊಳ್ಳೋದಾದರೆ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಇಂಟು 13 ಸ್ಕ್ವೇರ್ ಅಂತ ಬರ್ಕೊಳ್ತೀನಿ. ಸ್ಕ್ವೇರ್ನ ಕ್ಯಾನ್ಸಲ್ ಆದಾಗೆ ನೋಡ್ಕೊಳ್ತೆ, 3 ಇಂಟು 13 ಮಾತ್ರ ಉಳಿತೆ, 13 3 39. ಸೊ ಅವನ ಪ್ರಶ್ನೆ ಹೇಗಿದೆ, ವಿಭಾಗ 7.2ರಲ್ಲಿ ಚರ್ಚಿಸಲಾದ ಎ ಮತ್ತು ಬಿ ನಗರಗಳ ನಡುವಿನ ಅಂತರವನ್ನು ಕಂಡುಹಿಡಿಯಬಹುದೇ ಅಂತ ಹೇಳಿದ್ದಾನೆ. ಹೌದು, ನಾವು ಕಂಡುಹಿಡಿಯಬಹುದು. 7.2 ಪುಸ್ತಕದಲ್ಲಿ 7.2ರ ವಿಷಯದಲ್ಲಿ ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾನೆ. ಎ ಮತ್ತು ಬಿ ಎರಡು ನಗರಗಳಾದರೆ ಅವೆರಡರ ನಡುವಿನ ದೂರ ನಮಗೆ 39 ಕಿಲೋಮೀಟರ್ಗಳು ಅಂತ ನಾನು ಅಂತರವನ್ನು ಊಹಿಸ್ಬೋದು.